ಶಾರದಮ್ಮ. ಹ್ಮ್ ಭೂಮಿ, ಇವತ್ತೆಲ್ರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ. ನೀನು ಕೂತ್ಕೋ. ಮತ್ತೆ ಮೊದ್ಲು ನೀವೆಲ್ಲ ಆರಾಮಾಗಿ ಮಾಡಿ, ನಿಮ್ದು ಊಟ ಆದ್ಮೇಲೆ ನಾನು ಊಟ ಮಾಡ್ತೀನಿ. ಈಗೇನು ನೀನ್ ನನ್ ಮಾತ್ ಕೇಳ್ತೀಯಾ ಇಲ್ವಾ? ಮ್ಯಾಮ್ ಕೇಳಿತಲ್ವಾ ಭೂಮಿ? ಕೂತ್ಕೋ ಚಿನ್ನ. ತುಪ್ಪ ಬಡ್ಸೋಳು. ತುಪ್ಪ ಇಷ್ಟ? ಬಸ್ತಿನ್ಮ, ನೀನ್ ಬೇಡ ಅಂದ್ರೂ ಬಿಡ್ತೀನಾ? ಭಾಗ್ಯವ್ರೆ, ಯಾಕೆ ಸುಮ್ನೆ ಕೂತಿದ್ದೀರಾ? ಊಟ ಮಾಡಿ. ಯಾಕಮ್ಮ? ಏನಿಲ್ಲ ಭೂಮಿ. ಏನೋ ಅಜ್ಜಿತ್ ಮತ್ತೆ ಭೂಮಿ ಅಪ್ಕೊಂಡಿದ್ರ ನೀನ್ ಹೋದಾಗ? ಹ್ಞೂ ಅತ್ತೆ, ನಿಮ್ಮಿಂದ ಅದನ್ನೆಲ್ಲ ನನ್ ಕಣ್ಣಾರ ನೋಡಂಗಾಯ್ತು. ಅವ್ರಿಬ್ರು ಅಷ್ಟೊಂದ್ ಕ್ಲೋಸ್ ಆಗಿರೋ ಹೇಗ್ ಸಾಧ್ಯ? ಚಾನ್ಸೇ ಇಲ್ಲ. ಚಾನ್ಸ್ ಇಲ್ವಾ? ಏನ್ ಹಾಗಂದ್ರೆ? ಅಲ್ಲ, ನಿಮ್ಮಿಬ್ಬರಿಗೂ ಯಾಕೆ ಸಡನ್ ಆಗಿ ಡೌಟ್ ಬಂತು? ಆ ಟೀ ಅಂಗಡಿ ಮನೆ ಸೊಸೆಯಾಗಿ ಬಂದು 1 ವರ್ಷ ಆಯ್ತು. ಆದ್ರೂ ಇನ್ನೂ ಅವ್ರಿಬ್ರು ಒಟ್ಟಿಗೆ ಇದಾರೆ. ನಾವ್ಗಳೇ ಏನಾದ್ರೂ ಅವ್ರಿಬ್ರು ಬಗ್ಗೆ ತಪ್ಪಾಗಿ ತಿಳ್ಕೊಂಡಿರ್ಬೋದಾ? ಇಲ್ಲ, ಅದ್ರ ಹಿಂದಿನ ಕತೆ ಬೇರೆನೇ ಇದೆ. ಅವತ್ತು ನಿಮ್ಮಮ್ಮ ಆಸ್ಪತ್ರೆಯಲ್ಲಿ ಕೋಮದಲ್ಲಿ ಮಲ್ಗಿದ್ದಾಗ ಇವ್ರಿಬ್ರ ಮಧ್ಯೆ ಗಲಾಟೆ ಆಯ್ತಲ್ಲ, ಅದಾದ್ಮೇಲೆ ಇನ್ 1 ತಿಂಗಳು ಮಾತ್ರ ನಾನು ಈ ಮನೇಲಿ ಇರ್ತೀನಿ, ಆಮೇಲೆ ನಾನು ಟ್ರೈನಿಂಗ್ ನೆಪದಲ್ಲಿ ಅವ್ರನ್ನ ಬಿಟ್ಟು ಹೊರಟೋಗ್ತೀನಿ ಅಂತ ಭೂಮಿನೇ ಖುದ್ದಾಗ್ ನನಗ್ ಹೇಳಿದಾಳೆ. ಅಲ್ಲ, ಏನತ್ತೆ ನೀವು ಹೊಸ ಬಾಂಬೆ ಬ್ಲಾಸ್ಟ್ ಮಾಡ್ತಿದ್ದೀರಾ? ಅಲ್ಲ ಅತ್ತೆ, ಅವ್ರಿಬ್ರು ನಿಜವಾಗ್ಲೂ ಗಂಡ ಹೆಂಡ್ತಿ ತಾನೆ? ನೀವೇನೋ ನನ್ ತಲೆಗೆ ಹುಳ ಬಿಡ್ತಿದ್ದೀರಾ ಅತ್ತೆ. ನನ್ಗೊಂಚೂರು ಅರ್ಥ ಆಗ್ತಿಲ್ಲ. ಒಂಚೂರು ಕ್ಲಾರಿಟಿ ಕೊಡಿ ಅತ್ತೆ. ಆ ಕ್ಲಾರಿಟಿ ನಮ್ಗೂ ಸಿಕ್ಕಿಲ್ಲ ಅಪ್ಪು. ದೇವ್ರೆ, ಈ ಮನೇಲಿ ಏನ್ ನಡೀತಿದೆ? ನನಗ್ ತಲೆ ಬುಡ ಅರ್ಥ ಆಗ್ತಿಲ್ಲ. ಅತ್ತೆ ನೋಡಿದ್ರೆ ಒಂದ್ ಕಡೆ ಅವಳು ಬಂದಿದ ತಕ್ಷಣ ಮಗಳೇ ಮಗಳೇ ಅಂತ ಡವ್ ಮಾಡ್ತೀರಾ. ಈ ಅಂಜು ಅವಳು ಬಂದಿದ ತಕ್ಷಣ ಅಕ್ಕ ಅಕ್ಕ ಅಂತ ಇವಳು ಇನ್ನೊಂದ್ ತರ ಡವ್ ಮಾಡ್ತಾಳೆ. ನನ್ ಏನೂ ಅರ್ಥ ಆಗ್ತಿಲ್ಲ. ಇಲ್ಲಿ ಹಿಂದೆ ಬಂದ್ ನೋಡಿದ್ರೆ ಇಬ್ರು ನಾಗವಲ್ಲಿ ತರ ಸ್ಕೆಚ್ ಆಗ್ತೀರಾ. ನನಗ್ ಏನೂ ಅರ್ಥ ಆಗ್ತಿಲ್ಲಪ್ಪ. ಅಲ್ಲ ಅತ್ತೆ, ಇದ್ರ ಹಿಂದೆ ಇರೋ ಉದ್ದೇಶ ಏನು? ನಿಮ್ ಅಭಿಪ್ರಾಯ ಏನು? ನಂಗೆ ಏನಾರು ಒಂಚೂರು ಕ್ಲಾರಿಟಿ ಕೊಡಿ. ಅಪ್ಪು, ನೀನ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ. ಟೈಮ್ ಬಂದಾಗ ನಾವೇ ಎಲ್ಲಾನು ಹೇಳ್ತೀವಿ. ಟೈಮು ಯಾವಾಗ ಬರುತ್ತೆ? ಟೈಮ್ ಇಷ್ಟ್ರಲ್ಲೇ ಬರುತ್ತೆ. ಅದಕ್ಕೆ ತಾನೇ ನಾನು ಅಂಜು ಅವಳ ಮುಂದೆ ನಾಟಕ ಮಾಡ್ತಿರೋದು. ಎಲ್ಲ ಒಂದು ಸ್ಟ್ರಾಟಜಿ ಅಷ್ಟೇ. ಅರ್ಥ ಆಗಿಲ್ವಾ? ಅವ್ರ ದಾರಿಲೇ ಹೋಗಿ ಅವ್ರನ್ನ ಸರಿ ಮಾಡ್ಬೇಕು ಅಂತ ಒಂದ್ ಮಾತಿದೆಯಲ್ಲ, ಅದನ್ನೇ ನಾನ್ ಮಾಡಕ್ ಹೊಟ್ಟಿರೋ. ಅತ್ತೆ, ನನ್ ನಿಜವಾಗ್ಲೂ ತುಂಬಾ ಕನ್ಫ್ಯೂಷನ್ ಆಗ್ತಿದೆ ಅತ್ತೆ. ಅಪ್ಪು, ನೀನ್ ಕನ್ಫ್ಯೂಸ್ ಆಗ್ಬೇಡ, ಆರಾಮಾಗಿರು. ನಿನಗೇನೇ ಸಹಾಯ ಬೇಕು ಅಂದ್ರೆ ನನ್ನೇನ ಕೇಳು, ನಾನ್ ಮಾಡ್ತೀನಿ. ನನ್ ಗಂಡನ ಅಕ್ಕ ಅಂತ ಈ ಮಾತ್ ಹೇಳ್ತಾ ಇಲ್ಲ, ನನ್ ಬೆಸ್ಟ್ ಫ್ರೆಂಡ್ ಅಂತ ಈ ಮಾತ್ ಹೇಳ್ತಾ ಇದ್ದೀನಿ. ಏನೋಪ್ಪ. ಎನಿವೇಸ್ ಅತ್ತೆ, ನಾವೆಲ್ರೂ ಒಂದೇ ಗ್ಯಾಂಗ್ ಅಲ್ವಾ? ಆ ಟೀ ಅಂಗಡಿ ನಮ್ಮೆಲ್ರಿಗೂ ದುಶ್ಮನ್ ತಾನೆ? ಎಕ್ಸಾಕ್ಟ್ಲಿ. ಅದ್ರಲ್ಲಿ ಯಾವ್ದೇ ಅನುಮಾನ ಬೇಡ ನಿನ್. ಸರಿ, ಈ ಕ್ಲಾರಿಟಿ ನಿಮ್ಗಿದ್ಯಲ್ಲ, ಅಷ್ಟು ಸಾಕು ನನ್ಗೆ. ಮುಂದೆ ಏನ್ ಮಾಡ್ಬೇಕು ಅಂತ ಟೈಮ್ ಬಂದಾಗ ನನಗ್ ಹೇಳಿ. ಅತ್ತೆ, ನನ್ ಟೈಮ್ ಆಯ್ತು, ನನ್ ಮನೆಗ್ ಹೋಗ್ಬೇಕು. ನೀವ್ ಕಾಲ್ ಮಾಡಿದ ತಕ್ಷಣ ಎದ್ದೋ ಬಿದ್ದೋ ಅಂತ ಓಡ್ ಬಂದ್ಬಿಟ್ಟೆ. ನಾ ಹೊರಡ್ತೀನಿ. ಬಾಯ್ ಅಂಜು. ಬಾಯ್ ಅತ್ತೆ. ಬಾಯ್ ಉಗುಷ. ಈ ತದ್ದಿನ್ ಕಳ್ಸಿ ನಮಗ್ ಬೇಕಾದ ಇನ್ಫಾರ್ಮೇಶನ್ ತಗೊಳೋಣ ಅಂದ್ರೆ ಅದೇ ಆಗ್ಲಿಲ್ವಲ್ಲ. ನಿಮ್ಮಿಬ್ಬರನ್ನ ಎತ್ತಾಕೊಂಡು ಹೋಗಿ KRS ಡ್ಯಾಮ್ ಇಂದ ಕೆಳಗಡೆ ತಳ್ಳಿಬಿಡ್ಬೇಕು. ಈಗ ನೀರಿಲ್ಲ ಅನ್ಸತ್ತ. ನೀರ್ ಮಾತಾಡ, ಸುಮ್ನೆ ಇರು. ನೀರಿಲ್ಲ ಅಂದ್ರೆ ನೀರ್ ಇತ್ತಾಕ ಹೋಗಿ ತಳ್ತೀನಿ. ಸುಮ್ನೆ ಇಲ್ದಿರೋ ಕೌಂಟರ್ ಕೊಡ್ತೀಯ. ನನಗೆ ರಕ್ತದ ಒತ್ತಡ ಜಾಸ್ತಿ ಆಗ್ತಿದೆ. ಅದು ನಿಂಗೆ ಅರಿವಾಗ್ತಿಲ್ಲ, ನಿನ್ಗೂ ಅರಿವಾಗ್ತಿಲ್ಲ. ಸಾಹೇಬ್ರೆ, ಈಗ ಕೌಂಟರ್ ಎಲ್ಲ ಬೇಕಾ? ಸುಮ್ನೆ ಕುತ್ಕೊಳ್ಳಿ. ಸುಮ್ನೆ ಕೂತ್ಕೋ. ದೊಡ್ಡದಾಗ ಹೇಳ್ಬಿಟ್ಲು. ಅವತ್ತು ಅವನು ಟ್ರೈನಿಂಗ್ ಸೆಂಟರ್ ಬಂದಾಗ ಅವನಿಗೆ ಬೈದು ಅವಮಾನ ಮಾಡಿ ಕಳ್ಸಿದ್ಯಾ. ಈಗ ನೋಡಿದ್ರೆ ಪ್ರೀತಿಯಿಂದ ಸುಮ್ನೆ ಇಬ್ರು ಅಂತ ಹೇಳ್ತೀಯ. ಸತ್ಯಣ್ಣ, ತಪ್ಪಾಯ್ತು ಸತ್ಯಣ್ಣ. ಯಾವ್ದೋ ತಪ್ಪು ತಿಳುವಳಿಕೆಯಲ್ಲಿ. ಅಪ್ಪ ತಿಳ್ಬೇಕೆ? ನಿಂದ್ ಯಾವಾಗ್ಲೂ ತಪ್ಪು ತಿಳುವಳಿಕೆನೆ. ಅದನ್ನ ಸರಿ ಮಾಡ್ಕೊಂಡು ನಡ್ಕೊಂಡು ಹೋಗುವಂತ ವ್ಯವಹಾರನೇ ಇಲ್ಲ. ನಿಂಗೆ ಹೇಳಿದೆ ತಾನೆ, ಇವಳು ಮಾತಾಡ್ಸಂತ ಶಬ್ದ ಮಾಡಿದೆ ತಾನೆ. ಆದ್ರೂ ಮಾತಾಡೋಕಾಯ್ತು. ತಂಗಿ ಅಂತ ಸ್ವೀಕಾರ ಮಾಡ್ಕೊಂಡಿದೀನಿ. ಆ ಒಂದು ಮನೋಭಾವಲಿ ಮಾತಾಡ್ಸಿದೀನಿ ಅಷ್ಟೇ. ಏನ್ರೋ ಆಗಿದೆ ನಿಮ್ಮಿಬ್ರಿಗೂ? ಏನಾಗಿದೆ? ಮನಸ್ಸಲ್ಲಿ ಅಗಾಧವಾದ ಪ್ರೀತಿನ ತುಂಬಿಕೊಂಡಿದ್ರಿ, ಆದ್ರೂ ಒಬ್ರಿಗೊಬ್ರು ಹೇಳ್ಕೊಳ್ತಿಲ್ಲ. ಇವಳು ನಿನ್ನ ಹತ್ರ ಬಂದಾಗ ಬೈದು ಬಿಟ್ಟು ಕಳಿಸ್ತೀಯ. ತಾಯಿ ನೀನು ಇವ್ ನಿನ್ನ ಹತ್ರ ಬಂದಾಗ ಬೈದು ಬಿಟ್ಟು ಅವಮಾನ ಮಾಡಿ ಕಳಿಸ್ತೀಯ. ಚೆನ್ನಾಗಿದೆ. ಈಗ ಮಾರ್ಕೆಟ್ ಅಲ್ಲಿ ಒಂದು ಹೊಸ ಟ್ರೆಂಡ್ ಬಂದಿದೆ. ಹಂಗೆ ನಿಮ್ಮಿಬ್ಬರು ಟ್ರೆಂಡ್ ಶುರು ಆಗಿದೆ. ಏನು ಗೊತ್ತಾ? ಅಮ್ಮಂದಿರು. ನಿಮ್ಮಮ್ಮ ಅಂತ ನೀನು, ಇವಳಮ್ಮ ಅಂತ ಇವಳು. ಜಗತ್ತಿನ ಎಲ್ಲಾ ಅಮ್ಮಂದ್ರು ಒಂದೇ. ಎಲ್ರಿಗೂ ನೋವಿರುತ್ತೆ, ಕಷ್ಟ ಇರುತ್ತೆ, ಸುಖ ಇರುತ್ತೆ, ಎಲ್ಲ ಇರುತ್ತೆ. ಅದನ್ನೆಲ್ಲ ಮರ್ತು ಬಿಟ್ಟು ನೀವಿಬ್ರು ನಿಜವಾಗ್ಲೂ ಗಂಡ ಹೆಂಡತಿಯಾಗಿ ಬದುಕಕ್ಕೆ ಏನು ಸುಮ್ಮನೆ ಪಿಕ್ಕಿ ನೋಡ್ಕೊಂಡು ಕುತ್ಕೋತೀರಾ? ನೋಡ್ರಪ್ಪ, ಇನ್ನು ಮುಂದೆ ನಿಮ್ಮಿಬ್ಬರಿಗೂ ನಾನು ಯಾವುದೇ ರೀತಿಯ ಮಾರ್ಗದರ್ಶನ ಕೊಡಲ್ಲ, ಸೂಚನೆ ಕೊಡಲ್ಲ, ಸಲಹೆ ಕೊಡಲ್ಲ. ಆದ್ರೆ ಒಂದು ಮಾತ್ರ ತಲೆ ತುಂಬಿಕೊಡಿ, ನೀವ್ ಯಾವತ್ತು ಪರಸ್ಪರ ಒಬ್ರಿಗೊಬ್ರು ದೂರ ಆಗಲ್ಲ. ನೋಡಪ್ಪ, ನಿನ್ನ ಕತೆ ಏನಿದ್ರು ಇವಳ ಜೊತೆ, ನೋಡಮ್ಮ ನಿನ್ನ ಕತೆ ಏನಿದ್ರು ಇವನ ಜೊತೆ, ಅದನ್ನ ದೇವ್ರು ಬೆಸಿದಾನೆ, ಬಂದ ಅನುಬಂಧ ಮಾಡಿದ. ಅದ್ ಇಟ್ಕೊಡಿ. ಅಪ್ಪ ತಂದೆ ಒಪ್ಪಂದದ ಮದ್ವೆ ಒಂದ್ಸರ್ತಿ ನೆನೆಸ್ಕೊ. ನಿಮ್ಮಿಬ್ರು ಒಪ್ಪಂದದ ಮದುವೆ ನಡೆಯುವಾಗ ಒಬ್ಬರೊಬ್ಬರ ಮುಖ ಭಾವನೆಗಳು ಹೇಗಿತ್ತು ಗೊತ್ತಾ? ನಿರ್ಭಾವ. ಒಂದು ಪ್ರೀತಿ ಇಲ್ಲ, ಸ್ನೇಹ ಇಲ್ಲ, ನಗು ಇಲ್ಲ, ಬರೀ ತಲೆಯಲ್ಲಿ ಕಾಗದ ಪತ್ರಗಳೇ. ಒಪ್ಪಂದ.
ಒಂದ್ಸರ್ತಿ ನೆನಪಿಸ್ಕೊಳ್ಳಿ. ಅದೇ ಸೀತಾರಾಮ ಕಲ್ಯಾಣ ಮುಖದಲ್ಲಿ ನೀನ್ ಇವಳು ತಾಳಿ ಕಟ್ಟುವ, ನಿನ್ನ ಮುಖದಲ್ಲಿ ಭಾವಿ, ನಿನ್ನ ಮುಖದಲ್ಲಿ ಸ್ನೇಹ, ಒಲವು, ಪ್ರೀತಿ ಇಬ್ಬರು ಮರ್ತೇ ಬಿಟ್ಟು ಅದ್ರ ಮಧ್ಯ ಬೇಕಾದಷ್ಟು ಪರಿಸ್ಥಿತಿಗಳು ಬಂತು, ಅದು ಕಾರಣ ಆಗಿರ್ಬೋದು. ಘಟನೆಗಳು ಬಂತು, ಅದು ಕಾರಣ ಆಗಿರ್ಬೋದು. ಇನ್ನು ಆಗಿ ನೀವೆಷ್ಟೇ ದೂರ ಆಗ್ತೀನಿ ಅಂತ ಪ್ರಯತ್ನ ಪಟ್ಟು ಅದು ಒಂದ್ ಆಗ್ತಾನೆ ಹೋಯ್ತು. ಈಗ ಸಂಗೀತಮ ಮೂಲಕ, ಭಾಗ್ಯಮ್ಮನ ಮೂಲಕ ನೀವು ಒಂದ್ ಆಗ್ತಾನೆ ಹೋಗ್ತಿದ್ರಿ. ದೇವರು ನಿಮ್ಮಿಬ್ಬರನ್ನ ಬೇರ್ಪಡಿಸ್ತಿಲ್ಲ. ಜನ್ಮ ಜನ್ಮಾಂತರ ಒಂದಾಗಿರ್ಬೇಕು ಅಂತ ಅವನು ಬಯಸ್ತಾ ಇದ್ದಾನೆ, ಹಾಗೆ ನಾನು ಬಯಸ್ತಾ ಇದ್ದೀನಿ. ಅಜಿತಾ, ಭೂಮಿ, ನಿಮ್ಮಿಬ್ಬರದು ಮೇಡ್ ಫಾರ್ ಈಚ್ ಅದರ್ ಸಂಬಂಧ. ಅದನ್ನ ಯಾರು ದೂರ ಮಾಡಕ್ಕಾಗಲ್ಲ. ಮುಂದಿನ ನಿಮ್ಗೆ ಬಿಟ್ಟಿದ್ದು ಹೊಡೆದಾಡ್ಕೊಳ್ಳಿ, ಬಡದಾಡ್ಕೊಳ್ಳಿ, ಕಚ್ಚಾಡ್ಕೊಳ್ಳಿ ಅಥವಾ ಉರುಳಾಡ್ಕೊಳ್ಳಿ, ಅದು ನಮಗ್ ಸಂಬಂಧ ಪಡಲ್ಲ. ಆದ್ರೆ ಒಂದು ಮಾತ್ರ ತಲೆ ಇಟ್ಕೊಳ್ಳಿ, ನಿನಗೆ ಇವಳು, ನಿನಗೆ ಇವನು, ಅದು ಕಟ್ಟಿಟ್ಟ ಬುದ್ಧಿ. ಅಂಜು, ಅಡ್ಗೆ ಮನೇಲಿ ನೀನೇನ್ ಮಾಡ್ತಿದ್ಯಾ? ನೋಡು, ಹೊಸ್ತಾಗ್ ಮದ್ವೆ ಆಗಿರೋಳು ನೀನು. ನಿನ್ ಕೆಲ್ಸ ಏನಿದ್ರು ನನ್ ಮೈದನನ್ನ ಮುದ್ದಾಗ್ ನೋಡ್ಕೊಳ್ಳೋದು, ಅಡ್ಗೆ ಮನೇಲಲ್ಲ. ಮಮ್ಮಿ, ಕೆಲ್ಸ ಮಾಡೋದಕ್ ಬಂದಿಲ್ಲ, ಹರ್ಬಲ್ ಟೀ ಬೇಕಿತ್ತೇನೋ, ಅದನ್ ಮಾಡ್ಕೊಳ್ಳೋದಕ್ ಬಂದಿದ್ದಾರೆ. ಟೀನಾದ್ರೂ ಸರಿ, ಕಾಫಿನಾದ್ರೂ ಸರಿ. ಅಂಜು ಅಡ್ಗೆ ಮನೆ ಕಡೆ ಸುಳಿಬಾರ್ದು. ಇನ್ 2 ತಿಂಗಳು ಸಂತೋಷ ಖುಷಿಯಾಗಿರ್ಬೇಕು ನೀನು. ಅಕ್ಕ, ಎಲ್ಲ ನೀನೇ ಮಾಡ್ಬಿಟ್ರೆ ನಾನ್ ಜವಾಬ್ದಾರಿ ಕಲಿಯೋದ್ ಯಾವಾಗ? ಅಂಜು, ಬಾಯ್ ತುಂಬಾ ನೀನ್ ನನ್ನ ಅಕ್ಕ ಅಂತ ಕರಿತಿದ್ಯಲ್ಲ, ಅದನ್ ಕೇಳಕ್ ನಂಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಅಕ್ಕ, ತಮ್ಮ, ಅಣ್ಣ, ತಂಗಿ, ಹಡ ಹುಡ್ತವ್ರು ಅಂತ ನನ್ಗೆ ಯಾರೂ ಇರ್ಲಿಲ್ಲ. ಆ ದೇವ್ರ ದಯೆಯಿಂದ ನೀನ್ ನನಗ್ ಸಿಕ್ಕಿದ್ಯಾ. ಈ ಸಂತೋಷ ಯಾವಾಗ್ಲೂ ಹೀಗೆ ಇರ್ಲಿ ಅಂತ ಕೇಳ್ಕೊತೀನಿ ನಾನು. ನೋಡು, ಇನ್ ಮುಂದೆ ನೀನ್ ಯಾವ್ ಕೆಲ್ಸನೂ ಮಾಡ್ಬಾರ್ದು, ಅದ್ರಲ್ಲೂ ಅಡ್ಗೆ ಮನೆ ಕಡೆ ಅಂತೂ ಸುಳಿಲೇಬಾರ್ದು. ಯಾಕಂದ್ರೆ ಈ ಅಡ್ಗೆ ಮನೆ ಈ ಭೂಮಿ ಸೊತ್ತು, ಇಲ್ಲಿ ಕಾಲಿಡೋ ಹಾಗೇ ಇಲ್ಲ. ಒಂದ್ ವೇಳೆ ಇಡ್ತೀನಿ ಅಂದ್ರು ನನ್ ಪರ್ಮಿಷನ್ ಕೇಳೇ ಇಡ್ಬೇಕು. ಅಂಡರ್ಸ್ಟ್ಯಾಂಡ್? ಎಸ್ ಬಾಸ್. ನಿಮಗೆ ಹಬ್ಬ ಟೀ ಬೇಕು ತಾನೆ? ನಾನೇ ಮಾಡ್ಕೊಂಡ್ ಬಂದ್ ಕೊಡ್ತೇನೆ. ಕೂಗು. ನೋಡು, ಇನ್ ಮುಂದೆ ನೀನ್ ಯಾವ್ ಕೆಲ್ಸನೂ ಮಾಡ್ಬಾರ್ದು, ಅದ್ರಲ್ಲೂ ಅಡ್ಗೆ ಮನೆ ಕಡೆ ಅಂತೂ ಸುಳಿಲೇಬಾರ್ದು. ಯಾಕಂದ್ರೆ ಈ ಅಡ್ಗೆ ಮನೆ ಈ ಭೂಮಿ ಸೊತ್ತು, ಇಲ್ಲಿ ಕಾಲಿಡೋ ಹಾಗೇ ಇಲ್ಲ. ಒಂದ್ ವೇಳೆ ಇಡ್ತೀನಿ ಅಂದ್ರು ನನ್ ಪರ್ಮಿಷನ್ ಕೇಳೇ ಇಡ್ಬೇಕು. ಅಂಡರ್ಸ್ಟ್ಯಾಂಡ್? ನಿನ್ ಮಾತನ್ನೇ ಇಟ್ಕೊಂಡು ನಿನಗ್ ಹೇಗ್ ತಿರುಮಂತ್ರ ಹಾಕ್ತೀನಿ ಅಂತ ನೋಡ್ತಾ ಇರು ಟೀ ಅಂಗಡಿ. ಆಯ್ತು ನಚ್ಚಿ, ಇಷ್ಟೆಲ್ಲ ಕ್ಯೂಟ್ ಆಗಿ ಕಾಣ್ಬಾರ್ದು, ಆಮೇಲೆ ತುಂಬಾ ಸಮಸ್ಯೆಗಳಾಗತ್ತೆ. ಅಂಜು, ಯಾಕೆ ಕೋಪ ಮಾಡ್ಕೊಂಡಿದ್ಯಾ? ವೇಟ್, ಇದು ಕೋಪ ಅಲ್ಲ, ಇದು ನಿನ್ ಬೇಜಾರ್ ಮುಖ. ಯಾಕೆ ಬೇಜಾರ್ ಮಾಡ್ಕೊಂಡಿದ್ಯಾ? ಓ, ಗೊತ್ತಾಯ್ತು ಬಿಡು. ಹೊಸದಾಗಿ ಮದ್ವೆ ಆಗಿದೆ, ಗಂಡ ಕೆಲ್ಸದಿಂದ ವಾಪಸ್ ಮನೆಗ್ ಬಂದಿದ್ದಾನೆ, ಆದ್ರೆ ಬರ್ಬೇಕಾದ್ರೆ ಖಾಲಿ ಕೈಯಲ್ಲಿ ಬಂದಿದ್ದಾನೆ, ಏನು ತಂದಿಲ್ಲ ಅಂತ ಬೇಜಾರ್ ಮಾಡ್ಕೊಂಡಿದ್ಯಾ ತಾನೆ? ಡೋಂಟ್ ವರಿ, ನಾನ್ ನಿಂಗೋಸ್ಕರ ಏನೋ ಒಂದ್ ತಂದಿದ್ದೀನಿ. ಏನಿದೆ ಇದ್ರಲ್ಲಿ? ಮೈಸೂರು ಪಾಕು, ಮಲ್ಗೆ ಹೂವ ಇದೆ ಅಂತ ಮಾತ್ರ ಎಕ್ಸ್ಪೆಕ್ಟ್ ಮಾಡ್ಬೇಡ. ಅದೆಲ್ಲ ನಮ್ಮ ಅಪ್ಪನ ಕಾಲಕ್ಕೆ ಮುಗ್ದೋಯ್ತು. ನಿನ್ಗೆ ಅಂತ ನಿನ್ ಫೇವ್ರೆಟ್ ಚಾಕ್ಲೇಟ್ ಪೇಸ್ಟ್ರೀಸ್ ತಂದಿದ್ದೀನಿ. ಇಬ್ರು ಕೂತ್ಕೊಂಡು ತಿಂದು ಎಂಜಾಯ್ ಮಾಡೋಣ. ಅದ್ನಲ್ಲಿರು, ನಂಗ್ ಸ್ವಲ್ಪ ಕೆಲ್ಸ ಇದೆ. ಅಂಜು, ಚಾಕ್ಲೇಟ್ ಪೇಸ್ಟ್ರೀಸ್ ತಂದಿದ್ದೀನಿ ಅಂತ ಹೇಳಿದ್ರು ನಿನ್ ಮುಖ ಅಳಿಲಿಲ್ಲ ಅಂದ್ರೆ ಏನೋ ಆಗಿದೆ. ಏನಾಯ್ತು ಹೇಳು ಅಂಜು. ಏನಿಲ್ಲಪ್ಪಾ. ಏಯ್, ನಾನ್ ನಿನ್ ಗಂಡ, ನನ್ನ ಹತ್ರ ಯಾವ ವಿಷಯನೂ ಮುಚ್ಚಿಡೋ ಆಗಿಲ್ಲ, ವೆದರ್ ಇಟ್ಸ್ ಗುಡ್ ಆರ್ ಬ್ಯಾಡ್. ಈಗ ಏನಾಯ್ತು ಹೇಳು. ಬೇಡ ಬಿಡು, ಈ ಹೆಂಗಸರ ಪಾಲಿಟಿಕ್ಸ್ಗೆಲ್ಲ ನೀನ್ ಇನ್ವಾಲ್ವ್ ಆಗೋದ್ ಬೇಡ. ಹೆಂಗಸ್ರು ಪಾಲಿಟಿಕ್ಸ್ ಅಂಜು, ಅದ್ ಏನ್ ಹೇಳ್ತಿದ್ಯೋ ಒಂದ್ ಸ್ವಲ್ಪ ಬಿಡ್ಸ್ ಹೇಳು ಪ್ಲೀಸ್. ನಚ್ಚಿ, ನಾನ್ ಈ ಮನೆ ಸೊಸೆ ತಾನೆ. 100% ಕಣೆ, ಇದ್ರಲ್ಲಿ ಡೌಟೇ ಇಲ್ಲ. ಭೂಮಿ ಅಕ್ಕನ್ಗೆ ಏನ್ ರೈಟ್ಸ್ ಇದೆಯೋ ಅದು ನನ್ಗೂ ಇದೆ ಅಲ್ವಾ? ಅಫ್ಕೋರ್ಸ್. ಇಲ್ಲಿರೋರೆಲ್ಲ ನನ್ ಫ್ಯಾಮಿಲಿ ಮೆಂಬರ್ಸ್ ಅಲ್ವಾ, ಅವ್ರ್ಗ್ ಬೇಕಾಗಿರೋದ್ನ ಮಾಡಿ ಹಾಕೋ ಅಧಿಕಾರ ನನ್ಗಿದೆ ಅಲ್ವಾ? ಖಂಡಿತ ಇದೆ. ಆದ್ರೆ ಭೂಮಿ ಅಕ್ಕ ಇಲ್ಲ ಅಂತಿದ್ದಾರೆ. ನಚ್ಚಿ, ನಿನ್ಗೆ ಇಷ್ಟವಾಗಿರೋ ಗೊಜ್ನ ಮಾಡೋಣ ಅಂತ ಅಡ್ಗೆ ಮನೆಗ್ ಹೋದ್ರೆ ಇದು ನನ್ ಸಾಮ್ರಾಜ್ಯ, ನಾನ್ ಇರೋವರ್ಗು ಇಲ್ಲಿ ಕಾಲಿಡ್ಬೇಡ ಅಂತ ಭೂಮಿ ಅಕ್ಕ. ಅದು ಆ ಪಲ್ವಿ ಮುಂದೆ ಅದಕ್ಕೆ ಹೀಗೆಲ್ಲ ಹೇಳಿದ್ರ? ನನ್ ಭೂಮಿ ಅಕ್ಕನ್ ಮೇಲೆ ಸುಳ್ಳು ಹೇಳ್ತೀನಿ ಅಂತ ನಿಂಗ್ ಅನ್ಸುತ್ತ ನಚ್ಚಿ? ಸರಿ ನಡಿ. ಎಲ್ಗೆ? ಅದಕ್ಕೆ ಯಾಕೆ ಆತರ ಹೇಳಿದ್ರು ಅಂತ ತಿಳ್ಕೊಳ್ಳೋಣಪ್ಪ. ನೋಡಂಜು, ನಮ್ ಮಧ್ಯೆ ಅದ್ ಏನೇ ಸಮಸ್ಯೆ ಬಂದ್ರು ಅದನ್ನ ಇಮಿಡಿಯೇಟ್ ಆಗಿ ಸಾರ್ಟ್ ಔಟ್ ಮಾಡ್ಕೋಬೇಕು, ಬಿಟ್ರೆ ದೊಡ್ಡದಾಗತ್. ಬಾ. ಅಯ್ಯೋ ಬೇಡ ನಚ್ಚಿ, ಇದನ್ನ ಇಲ್ಲಿಗೆ ಬಿಟ್ಬಿಡೋಣ. ಈ ಮನೇಲಿರೋರು ಯಾರು ಏನೇ ಅನ್ಕೊಂಡ್ರು ಐ ಜಸ್ಟ್ ಡೋಂಟ್ ಕೇರ್. ನಾನ್ ಹೆಂಡತಿಗ್ ಬೈದ್ರೆ ನಾನ್ ಸುಮ್ನೆ ಕೈ ಕೊಟ್ಕೊಂಡು ನಿಲ್ಲಕ್ ಆಗಲ್ಲ ಅಂಜು. ಅದೇನಾಗತ್ತೋ ಇವತ್ತು ನೋಡೇ. ಸಾಹೇಬ್ರೆ, ಟೀ. ಪಾಪ ಥ್ಯಾಂಕ್ ಯು ಸೋ ಮಚ್. ತಲೆ ಎಲ್ಲ ಫ್ರೀಸ್ ಆಗೋಗಿತ್ತು, ಈ ಟೀ ಕುಡಿದ್ರೆ ಕಂಪ್ಲೀಟ್ ರಿಲೀಸ್ ಆಗ್ಬಿಡುತ್ತೆ. ಏ ಅಜಿತಾ, ಮನೇಲೂ ಇಷ್ಟೊಂದ್ ಟೆನ್ಷನ್ ತಗೊಂಡ್ ಯಾಕೋ ಕೆಲ್ಸ ಮಾಡ್ಬೇಕು? ಆರಾಮಾಗಿ ನಮ್ ಜೊತೆ ಎಲ್ಲ ಮಾತಾಡ್ಕೊಂಡು ಟೀ ಕುಡಿಬಾರ್ದಾ? ಅದನ್ ಸ್ವಲ್ಪ ಹೊತ್ತು ಪಕ್ಕಕ್ಕೆ ಎತ್ತಿಡು. ಒಂದೇ ಒಂದ್ ನಿಮಿಷ ಮೇಲ್ ಒಂದ್ ಸೆಂಡ್ ಮಾಡ್ಬಿಟ್ಟು ನೀನ್ ಹತ್ರ ಕುತ್ಕೊಂಡು ಫುಲ್ ಮಾತಾಡ್ತೀನಿ. ಇದನ್ನೇ 1 hour ಇಂದ ಹೇಳ್ತಿದ್ಯಾ. ಅತ್ತೆ, ನೀವ್ ಟೀ ಕುಡೀರಿ, ಆರೋಗುತ್ತೆ. ನಾನ್ ಅಂಜುಗ್ ಟೀ ಕೊಟ್ಟು. ಅರೆ, ಅಂಜುನೇ ಬಂದ್ಲು. ನಿಂಗೆ ಹರ್ಬಲ್ ಟೀ ಕೊಡೋಣ ಅಂತ ಅನ್ಕೊಂಡೆ. ಅಕ್ಕ, ಹರ್ಬಲ್ ಟೀ ಕೊಡು ಅಂಜುಗೆ. ಯಾರಾಗ್ಲಿ ಬೇಕು ನಿಮ್ ಹರ್ಬಲ್ ಟೀ? ನಚ್ಚಿ, ಏನಾಯ್ತು? ಯಾಕೆ ಹೀಗೆ ಕೂಗಾಡ್ತಿದ್ಯಾ? ಈ ಮನೇಲಿ ಪಾಲಿಟಿಕ್ಸ್ ಶುರು ಆಗಿದೆ, ಹೆಂಗಸ್ರು ಪಾಲಿಟಿಕ್ಸ್. ಹೆಂಗಸ್ರು ಪಾಲಿಟಿಕ್ಸಾ? ಏನು ನಚ್ಚಿ, ಏನೇನೋ ಮಾತಾಡ್ತಿದ್ಯಲ್ಲೋ, ಅಂಥದ್ದೇನೋ ಆಯ್ತು? ಇವಳು ಯಾರು? ನೀನ್ ಹೆಂಡ್ತಿ. ಈ ಮನೇಲಿ ಇವಳ ಸ್ಥಾನ ಏನು? ಸೊಸೆ ಕಣೋ. ಇವ್ರು ಯಾರು? ಇವಳು ಸೊಸೆನೆ. ಇವಳು ಹಿರಿ ಸೊಸೆ, ಇವಳು ಕಿರಿ ಸೊಸೆ. ನಿಮ್ ಹಿರಿ ಸೊಸೆಗಿರೋ ಎಲ್ಲಾ ಅಧಿಕಾರ ಹಕ್ಕು ಇವಳ್ಗೂ ಇದೆ ತಾನೆ? ಅಫ್ಕೋರ್ಸ್ ಇದೆ. ಈಗ ಯಾರಿಲ್ಲ ಅಂತ ಹೇಳಿದ್ದು?
ನಿನ್ ಶ್ರೀಮತಿ ಅವರು ಇಲ್ಲ ಅಂತ ಹೇಳ್ತಿದ್ದಾರೆ. ನನ್ ಹೆಂಡತಿ ನನ್ಗೋಸ್ಕರ ನನ್ಗಿಷ್ಟವಾಗಿರೋ ಡಿಶ್ ನ ಮಾಡ್ಬೇಕು ಅಂತ ಅಡ್ಗೆ ಮನೆಗ್ ಹೋದ್ರೆ ಈ ಇಡೀ ಅಡ್ಗೆ ಮನೆ ನನ್ ಸ್ವಂತ, ನನ್ ಸಾಮ್ರಾಜ್ಯ, ನನ್ ಪರ್ಮಿಷನ್ ಇಲ್ದೆ ನೀನ್ ಈ ಅಡ್ಗೆ ಮನೆ ಕಾಲಿಡೋ ಆಗಿಲ್ಲ ಅಂತ ವಾರ್ನಿಂಗ್ ಕೊಟ್ರಂತೆ. ನಚ್ಚಿ ಭೂಮಿ ಹೇಳಿತು. ಪಲ್ಲವಿ ಅಕ್ಕ ಸುಮ್ನೆ ಇರಿ ನೀವು, ನೀನ್ ಮಾತಾಡು ಮೈದು. ನನ್ ಹೆಂಡತಿ ಅಡ್ಗೆ ಮನೆಗ್ ಬರ್ಬಾರ್ದು ಅಂತ ಹೇಳಕ್ ನೀವ್ಯಾರೋ? ನೀನ್ ಮಾತಾಡ್ತಿರೋದು ನನಗೆ ಸರಿ ಕಾಣಿಸ್ ನೋಡು. ಭೂಮಿ ನನ್ ಹೆಂಗ್ ಈ ಮನೆಗೆ ಅಂಜನಾ ಸೊಸೆಯಾಗಿ ಬರೋದಕ್ಕಿಂತ ಮುಂಚೆನೆ ಭೂಮಿ ಸೊಸೆಯಾಗಿ ಬಂದು ಅವಳೇನೋ ಮಾತಾಡಿರ್ತಾಳೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅದರಿಂದ ಏನೋ ಒಂದು ಕಾರಣ ಇರುತ್ತೆ ಅಂತ ನನಗ್ ತುಂಬಾ ಚೆನ್ನಾಗಿ. ಒಂದ್ಸಲಿ ಇಬ್ರು ಸೈಡ್ ಸ್ಟೋರಿ ಕೇಳಿದ್ರೆ ಒಂದ್ ಕನ್ಕ್ಲೂಷನ್ ಬರುತ್ತೆ. ನೀನ್ ಯಾಕೋ ಅವಸರ ಪಡ್ತಿದ್ಯಾ? ಕಾರಣ, ಯು ನೋ ವಾಟ್, ಯು ಆರ್ ರೈಟ್, ಯು ಆರ್ 100% ರೈಟ್. ಒಂದ್ ಕಾರಣ ಇದೆ, ಕಾರಣಕ್ಕಿಂತ ದೊಡ್ಡದಾಗಿ ಒಂದು ಉದ್ದೇಶ ಇದೆ. ಡಾಮಿನೇಷನ್, ಟೋಟಲ್ ಡಾಮಿನೇಷನ್. ಒಂದು ಮನೇಲಿ ಅಡ್ಗೆ ಮನೆ ಯಾರ್ ಕಂಟ್ರೋಲ್ ಅಲ್ಲಿ ಇರತ್ತೋ ಆ ಇಡೀ ಮನೇಲಿರೋರು ಎಲ್ರು ಅವ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ನಾವ್ ಒಂದೇ ಒಂದ್ ಲೋಟ ಗಂಜಿ ಕುಡಿಬೇಕು ಅಂದ್ರು ಇವ್ರು ಎಸ್ ಅನ್ಬೇಕು. ಈ ಸುಪ್ರೀಮಸಿನ ಇವ್ರು ಇಲ್ಲಿಗ್ ಬಂದಾಗ್ಲಿಂದ ಎಂಜಾಯ್ ಮಾಡ್ತಾ ಇದಾರೆ. ಅದೇ ಈಗ ನನ್ನ ಹೆಂಡತಿ ಮನೆ ಕ್ಲಿಯರ್ ಆಗಿ ಬಂದ್ರೆ ಅವ್ರ ಮೇಲೆ ಡಿಪೆಂಡೆನ್ಸಿ ಡೌನ್ ಆಗತ್ತೆ, ಅವ್ರ ವ್ಯಾಲ್ಯೂ ಡೌನ್ ಆಗತ್ತೆ, ಅವ್ರಿಗಿರೋ ಈ ಡಾಮಿನೇಷನ್ ಕಡಿಮೆ ಆಗತ್ತೆ ಅನ್ನೋ ಕೆಟ್ಟ ಉದ್ದೇಶದಿಂದಲೇ ಇವ್ರು ನನ್ನ ಹೆಂಡತಿ ಅಂಜುನ ಅಡ್ಗೆ ಮನೆಯಿಂದ ರೆಸ್ಟ್ರಿಕ್ಟ್ ಮಾಡ್ತಿರೋದು. ಏನೋ ಮಾತಾಡ್ತಾ ಇದ್ಯಾ? ಇನ್ನೊಂದು ಮಾತಾಡಿದ್ರೆ ಸರಿ ಅವ್ರಿಗೆ ಸಣ್ಣ ವಿಚಾರಕ್ಕೆ ಚಿಕ್ಕ ಮಕ್ಕಳ ತರ ಜಗಳ ಮಾಡ್ತಿದ್ದೀರಲ್ರು. ವಯಸ್ಸಲ್ಲಿ ಚೋಟವ್ರ ಹತ್ರ ಹೇಗ್ ಮಾತಾಡ್ಬೇಕು ಅನ್ನೋ ವಿವಚನೆ ಇಲ್ಲ ಅವ್ನ್ಗೆ. ನಾನ್ ಆಡಿದ ಮಾತಿಂದ ನಿನಗ್ ಬೇಜಾರಾಯ್ತು ತಾನೆ? ಎಲ್ಲಾ ಜವಾಬ್ದಾರಿನೂ ಅಂಜುನೆ ತಗೊಳ್ಳಿ. ನನ್ ಮಾತಿಂದ ನಿಮ್ ನೋವಾಗಿದ್ರೆ ಕ್ಷಮಿಸ್ಬಿಡು.